ನಮಸ್ಕಾರ ಎಲ್ಲ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ನಮ್ಮ ಕರ್ನಾಟಕ ಜನತೆ ರೈತ ಮಿತ್ರರಿಗೆ ಮತ್ತು ಯುವ ಜನತೆಗೆ ಸುಮಾರು 15 ದಿನದ 25 ದಿನದ ಹಿಂದೆ 15ರಿಂದ 20 ದಿನದ ಹಿಂದೆ ನಾವು ಒಂದು ವಿಡಿಯೋ ಹಾಕಿದೆ ನಿಮಗೆ. ಉಳುಮೆ ಇಲ್ದೇ ಕಾಳನ್ನು ಎರಚಿದೆ. ಸೊ ಅದು ಯಾಕೆ ಬಂದಿದೆ ಮತ್ತು ಅದರಿಂದ ನಮ್ಮ ತೋಟದಲ್ಲಿ ಎಷ್ಟು ಪರ್ಸೆಂಟು ಕಾಳು ಬಂದಿದೆ, ಕೆಲಸ ಮಾಡೋಕ್ಕೆ ಹೋಗಿದೆ ಟಿಲ್ಲರ್ ಹೊಡೆಯೋಕ್ಕೆ ಹೊರಗಡೆ. ಸೊ ಅದಕ್ಕೆ ಆ್ಯಂಗ್ಲೋಸ್ ಹಾಕಿದ್ದೀನಿ. ಆದರೂ ಏನು ಮಾಡೋದು, ಯಾರೂ ಕೇಳಲ್ಲ. ಮಾಡಿ ಉಳುಮೆ ಮಾಡಿಬಿಡಿ ಅಂತ ಹೇಳ್ತೀವಿ, ಆದರೂ ಅವರು ಉಳುಮೆ ಮಾಡಿ ಅದ್ರ ಜೊತೆಗೆ ಬ್ರಷ್ ಕಟ್ಟರ್ ಹೊಡಿತೀನಿ, ಟಿಲ್ಲರ್ಗೂ ಹೋಗ್ತೀನಿ. ಜೊತೆಗೆ ನಮ್ಮ ತೋಟ ನೈಸರ್ಗಿಕವಾಗಿ ಸುಭಾಷ್ ಪಾಳೇಕರ್ ಕೃಷಿನ ಅಳವಡಿಸ್ಕೊಂಡಿದ್ದೀನಿ. ಸೊ ಇದಕ್ಕೆ ಮುಂದಿನ ದಿನಗಳಲ್ಲಿ ಕೋಕೋ ಮತ್ತು ಮೆಣಸು ಪೈಪ್ಲೈನು ಸಾಧ್ಯತೆ ಹೆಚ್ಚಾಗಿ ಮೈಕ್ರೋಜೆಟ್ಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಮುಂದಿನ ದಿನಗಳಲ್ಲಿ, ಈಗ ಆಲ್ರೆಡಿ ಒಂದು ಲೈನ್ ಇದೆ. ಸೊ ಇದು ಫ್ಲಿಂಕರ್ ಸಿಸ್ಟಮ್ ಮಾಡಿಸ್ಬಿಟ್ಟಿದೆ. ಈಗ ಮೈಕ್ರೋ ಫ್ಲಿಂಕರ್ನ ಇದೇ ಇದರಲ್ಲಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಇನ್ನೊಂದು ಲೈನ್ ಮಾಡಿಬಿಟ್ಟು, ಅದು ಸ್ವಲ್ಪ ಹೆವಿ ಕೆಲಸ, ಏನು ಮಾಡೋಕ್ಕಾಗಿಲ್ಲ, ಮಾಡಲೇಬೇಕು. ಮಾಡಿದ್ರೆ ಮೆಣಸು ಎಲ್ಲ ಉಡುತ್ತೆ ಚೆನ್ನಾಗಿ ಅಂತ ಹೇಳಿದ್ದಾರೆ ನಮ್ಮ ಕುಳ್ಳೇಗೌಡರು. ಸೊ ಪಪ್ಪಾಯಿ ನಮ್ಮ ನೈಸರ್ಗಿಕವಾಗಿ ಬೆಳೆದಿರೋಂಥದ್ದು. ತೊಗರಿ ಹಾಕಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ ತೊಗರಿನೂ ಕೂಡ. ನಮ್ಮ ಮನೆಗೆ ತೊಗರಿ ಗಿಡಗಳು ನೈಸರ್ಗಿಕವಾಗಿ ಬರ್ತಾ ಇರೋದು. ಸೊ ಇನ್ನೂ ಸೀಬೆ ಇದೆ, ನಿಂಬೆಹಣ್ಣು ಗಿಡಗಳಿದೆ. ಎಲ್ಲ ನಮ್ಮದಿಯಾಗೆ ಯಾವುದೇ ರಾಸಾಯನಿಕಗಳು ಬಳಸ್ತಾನೆ ಒಂದು ನಾಟಿ ಹಸು ಜೀವಾಮೃತವನ್ನು ಹಾಕ್ತಾ ಇಡೀ ತೋಟ ಉಳುಮೆ ಇಲ್ದೇ ಇವತ್ತು ಕಾಳು ಬೆಳೆದಿದೆ. ಅದರಲ್ಲಿ ತಡ್ನಿ ಮತ್ತು ಉಳ್ಳಿ ಜಾಸ್ತಿ ಹಾಕಿದ್ದೀನಿ ಮೇಲ್ಗಡೆ, ಯಾಕಂದರೆ ಸ್ವಲ್ಪ ದಪ್ಪ ಕಾಳು ಮತ್ತು ಉಳ್ಳಿ ಇವೆರಡೂ ಇಬ್ಬನಿಗೆ ಬರ್ತವೆ. ಸೊ ನೋಡ್ಬೋದು ನೀವು, ಅದ್ಭುತವಾಗಿ ಬಂದಿದೆ, ಕಾಣ್ತಿದೆಯೇ? ಇದು ತಡ್ನಿ ಉಳ್ಳಿ ಎಲ್ಲ ಹಾಕಿರೋದ್ರಿಂದ ಅಂದರೆ ಒಂದು 70% ಬರುತ್ತೆ. ತುಂಬ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ಟು ನಾವು ನೈಸರ್ಗಿಕ ಕೃಷಿ ಮಾಡಬೇಕಾದ್ರೆ ನಿಮಗೆ ಪಾಳ್ಯಕರ್ ಹೇಳಿರೋದು, ಒಂದು ಏಕದಳದಲ್ಲಿ ದ್ವಿದಳ. ಯಾವುದೇ ಬೆಳೆಗಳಾಗಿರಲಿ, ಅಂದರೆ ನಾವು ತೋಟಗಾರಿಕೆ ಬೆಳೆಯಲ್ಲಿ ಏಕದಳದಲ್ಲಿ ಯಾವುದೇ ಬೆಳೆಗಳು ಏಕದಳ ಇದ್ದಾಗ ಅಲ್ಲಿ ದ್ವಿದಳ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ದ್ವಿದಳಗಳು ಯಾವ ರೀತಿ ಅಂದರೆ ಜೀವಾಮೃತ ಕೆಲಸ ಮಾಡೋದು, ಆಗ ತುಂಬ ಅದ್ಭುತವಾಗಿ ಜೀವಾಮೃತ ಕೆಲಸ ಮಾಡುತ್ತೆ. ಇದಕ್ಕೆ ನಾವು ತಿಂಗಳಿಗೆ 1200 ಲೀಟ್ರ್ ಜೀವಾಮೃತ ಕೊಡ್ತಾ ಈ ಕಾಳುಗಳಿಗೆ ಯಾವುದೇ ಹುಳಗಳು ಹತ್ಕೊಳ್ಳಲ್ಲ. ಇಲ್ಲಿ ಇನ್ನೊಂದು 2 ತಿಂಗಳೊಳಗಡೆ ಹೆಂಗಾಗಿರುತ್ತೆ ಅಂದರೆ ಇಲ್ಲೆಲ್ಲ ಫುಲ್ಲು ಹಬ್ಬಿ ಒಳಗಡೆ ಹೋಗೋಕ್ಕಾಗಲ್ಲ, ಅಷ್ಟು ಗೊಬ್ಬರ ನೈಸರ್ಗಿಕವಾಗಿ ತಯಾರಾಗುತ್ತೆ. ಇಲ್ಲಿ ಇದೇ ಹಸಿರಲ್ಲೇ ಗೊಬ್ಬರ ಮಾಡ್ತಾ ನಾವು ಮಾಡ್ತಾ ಇರೋದು. ತುಂಬ ಅದ್ಭುತವಾಗಿ ಬರ್ತೈತೆ, ತುಂಬ ಚೆನ್ನಾಗಿ, ಯಾವುದೇ ರೀತಿ ರಾಸಾಯನಿಕಗಳು ಹಾಕಿಲ್ಲ. ನೋಡಿ ಇಲ್ಲಿ ನಿಂಬೆಹಣ್ಣು ಗಿಡ, ನಾಟಿ ನಿಂಬೆಹಣ್ಣು ಗಿಡಗಳು, ನಿಂಬೆಹಣ್ಣು ಬಿಟ್ಟಿದೆ ನೋಡ್ಬೋದು, ಸುಮಾರು ಬಿಟ್ಟಿದೆ ಮನೆಗೆ ನಿಂಬೆಹಣ್ಣು. ಮತ್ತು ಇದು ನೋಡಿ, ಯಾವುದೇ ರೀತಿ ಉಳುಮೆ ಇಲ್ಲ, ಏನೂ ಇಲ್ಲ. ಮೊದಲೇ ವರ್ಷದ ಫಸಲು ಅಂದರೆ ಒಂದು 4 ವರ್ಷದ ಮರ, ಅದು ಬಿಟ್ಟೈತೆ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗೂ ಬಂದಿದೆ, ಮರನೂ ಕೂಡ ಚೆನ್ನಾಗಿದೆ. ಎಲ್ಲ ಮರಗಳು ಹಂಗೆ ಇದೆ, ಇದೊಂದೇ ಅಂತಲ್ಲ. ಕೆಲವು ಮರ ಸಣ್ಣ ಇದೆ, ಇವೇನು ಆರೋಗ್ಯಕ್ಕೆ ಚೆನ್ನಾಗಿಲ್ಲ ಅಂತಲ್ಲ, ಇವು ಚೆನ್ನಾಗಿದೆ, ಇವು ಬರ್ತವೆ. ಸ್ವಲ್ಪ ನಾವು ತಾಳ್ಮೆಯಿಂದ ಇರಬೇಕು. ಏನು ದಪ್ಪ ಇದ್ಬಿಟ್ರೆ ಆಗಲ್ಲ, ಮೀಡಿಯಮಾಗಿರಬೇಕು. ಮೀಡಿಯಮಾಗಿದ್ದಷ್ಟು ನಿಮಗೆ ಆರೋಗ್ಯಕರವಾಗವೆ ಅಂತ. ಇದಕ್ಕೆ ಬೇರಿಗೆ ಗಾಳಿ ಆಡುವ ವ್ಯವಸ್ಥೆನ ನಾವು ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಆಯ್ತದೆ ಅಂತ ಹೇಳಿದರು ಕುಳ್ಳೇಗೌಡರು. ಸೊ ಅದಕ್ಕೆ ಈ ವ್ಯವಸ್ಥೆನ ಮಾಡಬೇಕು ಅಂತ ನಾನು ಸ್ವಲ್ಪ ದಿನಗಳಲ್ಲಿ ಅಳವಡಿಸ್ಕೊಡ್ತಾ ಇದ್ದೀನಿ. ತಡ್ನಿ ಮತ್ತು ಉಳ್ಳಿ, ದೇಂಚ ಮತ್ತು ಅವರೆ ಎಲ್ಲ ರೀತಿಯ ಕಾಳುಗಳನ್ನ ನಾನು ಇಲ್ಲಿ ಬಿಸಿಲು ಜಾಸ್ತಿ ಇದೆ ಅಲ್ಲಿ ಹಾಕಿದೆ. ಇದು ಸಿಹಿಗೆಣಸು ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ಅದ್ಭುತವಾಗಿ ಬರ್ತೈತೆ. ನಿಂಬೆಹಣ್ಣು ಗಿಡಗಳು ಅಲ್ಲೂ ಹಾಕಿದ್ದೀನಿ. ಗ್ಲಿಸಿಡಿಯಾ ಎಲ್ಲ ತೇವ್ರಿ ಇಂಚಲ್ಲಿ ಒಂದು 400 ಗಿಡ ಇದೆ ನೋಡಿ. ಇಲ್ಲಿ ಸಣ್ಣ ಇಲ್ಲಿ ಅದ್ಭುತವಾಗಿ ಬಂದೈತೆ ಕಾಳು, ಯಾಕಂದರೆ ಇಲ್ಲಿ ಬಿಸಿಲು ಒಂದು 60% ಚೆನ್ನಾಗಿ ಬಿಸಿಲು ಇದೆ. ಸೊ ಅದಕ್ಕೋಸ್ಕರ ಇಲ್ಲ ಸ್ವಲ್ಪ ಚೆನ್ನಾಗಿ ಬರ್ತೈತೆ. ಇವು 3 ವರ್ಷದ ಗಿಡಗಳು, ಅಡಿಕೆ ಮರಗಳು, ಇವೆಲ್ಲ 3 ವರ್ಷದವು. 2.5ರಿಂದ 3 ವರ್ಷ ಆಗಿದೆ. ಅದ್ಭುತವಾಗಿ ಇದು ಬರ್ತೈತೆ, ಏನು ತೊಂದರೆ ಇಲ್ಲ. ನೋಡಿ ಕಾಳು ಎಷ್ಟು ಚೆನ್ನಾಗಿ ಬಂದೈತೆ, ಉಳುಮೆ ಇಲ್ಲ, ಏನಿಲ್ಲ. ಇಲ್ಲಿ ನೋಡ್ಬೋದು ತೊಗರಿ, ನೋಡಿ ಎಷ್ಟು ತೊಗರಿ ಇದೆ. ಯಾಕಪ್ಪ ಉಳುಮೆ? ಅದ್ಭುತವಾಗಿ ಇಷ್ಟು ಚೆನ್ನಾಗಿ ಉಳುಮೆ ಇಲ್ದೇ ಏಕದಳದ ದ್ವಿದಳ ಸೆಣಬು ಹಾಕಿದ್ದೀವಿ, ತಡ್ನಿ ಹಾಕಿದ್ದೀವಿ, ಉಳ್ಳಿ ಹಾಕಿದ್ದೀವಿ, ಇಲ್ಲಿ
ತುಂಬ ಥರದ ಕಾಳುಗಳು ಹಾಕಿದ್ದೀವಿ ಇಲ್ಲಿ ನಾನು. ಎಲ್ಲ ನೀಟಾಗಿ ಬಂದಿದೆ. ಯಾವುದು ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಹಸಿರೆಲೆ ಗೊಬ್ಬರ. ಇದಕ್ಕಿಂತ ಹಸಿರೆಲೆ ಗೊಬ್ಬರ ಇದಕ್ಕಿಂತ ಮುಂಚೆ ಅಷ್ಟೇ ಹಸಿರೆಲೆ ಗೊಬ್ಬರ ಇಲ್ಲಿ ಬೆಳೆದಿತ್ತು. ಇದರಲ್ಲಿ ಸಿಕ್ಕಾಪಟ್ಟೆ ಬೆಳೆದಿತ್ತು ನೋಡಿ. ಇಲ್ಲಿ ಉಳುಮೆನೇ ಇಲ್ಲ. ಇದೇ ನೈಸರ್ಗಿಕವಾಗಿ ನಮ್ಮ ಅಡಿಕೆ ತೋಟಕ್ಕೆ ಒಳ್ಳೆ ಗೊಬ್ಬರ. ಇದನ್ನೇ ಮುಚ್ಚಿಗೆ ಮಾಡಿ ನಾವು ಜೀವಾಮೃತ ಕೊಡ್ತೀವಿ. ಮತ್ತು ಅದ್ಭುತವಾದ ಒಂದು ಮರಗಳು ಆರೋಗ್ಯಕರವಾಗಿ ಬರ್ತವೆ. ಯಾವುದೇ ಇಲ್ಲಿ ಕೊರಕೆ ಗೊಬ್ಬರಗಳು ಮತ್ತು ರಾಸಾಯನಿಕಗಳು ಏನೂ ಇಲ್ಲ. ಒಂದು ನಾಟಿ ಹಸು, 1 ಎಕರೆ ತೋಟ. ಇವತ್ತು ಅದ್ಭುತವಾದ ಒಂದು ಕ್ರಿಯೇಟಿವ್ ನಾವು ಮಾಡ್ಬೋದು. ಏನೋ ಖರ್ಚಿಲ್ದೇ ಆರಂಭ ಮಾಡೋಂಥದ್ದು ಇವತ್ತು. ನಾನು ಬೇಜಾರು ಮಾಡ್ಕೊಬೇಡಿ, ನಾನು ರಾಸಾಯನಿಕ ಬಳಸೋರ್ತವೇ ಇವತ್ತು ನನ್ನ ಜೀವನ ನಡೀತಾ ಇದೆ. ಹೆಂಗೆ ಅಂದರೆ, ನಾನು ಟಿಲ್ಲರು ಮತ್ತು ಬ್ರಷ್ ಕಟ್ಟರು ಅವ್ರ ತೋಟಗಳೆಲ್ಲ ಕೆಲಸ ಮಾಡೋಕ್ಕೆ ಹೋಗ್ತೀನಿಲ್ಲ. ಅಲ್ಲೇ ನನಗೆ ಹೆಚ್ಚು ಕಡಿಮೆ ಇವತ್ತು ದಿನ ಒಂದು 2,500 3 ಸಾವಿರ ರೂಪಾಯಿ ಊರೊಳಗೆ ದುಡಿತೀನಿ. 2,500 3 ಸಾವಿರ 4 ಸಾವಿರನೂ ಆಯ್ತದೆ ಒಂದೊಂದು ಸರಿ. ಹೈಯೆಸ್ಟ್ ಅಂದರೆ ಒಂದು ದಿನಕ್ಕೆ ನಾವು ಶ್ರಮ ಪಟ್ಟರೆ ಒಂದು 5,000 ಗಂಟೆ ದುಡಿಬೋದು ಒಂದು ದಿನದಲ್ಲಿ. ಅಷ್ಟು ಕೆಲಸ ಮಾಡ್ತೀನಿ. ಅದೇ ರೀತಿ ನೀವು ಊರಿನಲ್ಲೇ ಬದುಕಟ್ಕೊಂಡು ತುಂಬ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು. ಇವೆಲ್ಲ 4 ವರ್ಷದ ಮರ, 3 ವರ್ಷ ಮರಗಳು. ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಇನ್ನೂ ಚೆನ್ನಾಗಿ ಬರ್ತವೆ ಇವು. ನೋಡ್ಬೋದು ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. 75% ನಳ್ಳಿ ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ಅವರೇಜಾಗಿ ಬರ್ತದೆ. ನಾನು ಹೇಳ್ತಲ್ವ, ಈಗ ಅನ್ನ ಸಾಂಬಾರು ಹೆಂಗೆ ಸಮತೋಲನದಲ್ಲಿ ಹಾಕೊಂಡು ಊಟ ಮಾಡ್ತೀರಾ, ಅದೇ ರೀತಿ ನಾವು ತೋಟಗಾರಿಕೆ ಬೆಳೆಗಳಲ್ಲೂ ಕೂಡ ಎಲ್ಲ ಮಿಶ್ರಿತವಾಗಿರಬೇಕು. ಸೊ ಅದ್ಭುತವಾಗಿ ಯಾವುದೇ ರೀತಿ ರಾಸಾಯನಿಕಗಳು ಬಳಕೆ ಇಲ್ಲದೇ ನಾವು ಅದ್ಭುತವಾದ ಒಂದು ತೋಟವನ್ನು ಕ್ರಿಯೇಟ್ ಮಾಡ್ಬೋದು. ಹಸಿರೆಲೆ ಗೊಬ್ಬರನ ಉಳುಮೆ ಬೇಕಾಗಿಲ್ಲ, ಉಳುಮೆ ಇಲ್ದನೂ ಕೂಡ ಕಾಳು ಬರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಯಾರೂ ಕೂಡ ಟೆನ್ಷನ್ ಮಾಡ್ಕೊಂಡೇ ಉಳುಮೆ ಮಾಡಿಸ್ಲೇಬೇಕು, ಉಳುಮೆ ಮಾಡಿಸ್ತಾನೆ ಕಾಳು ಹಾಕೋಕ್ಕಾಗೋದಿಲ್ಲ ಅನ್ನೋದೆಲ್ಲ ಬಿಟ್ಬಿಡಿ. ಖಂಡಿತ ಉಳುಮೆ ಇಲ್ದೇ ಕಾಳು ಬರುತ್ತೆ. ಎಲ್ಲ ಕೋಕೋ ಮತ್ತು ಮೆಣಸು, ಕಾಳು ಮೆಣಸು ಎಲ್ಲ ತಂದಿಟ್ಟಿದ್ದೀವಿ. ಮುಂದಿನ ದಿನಗಳೆಲ್ಲ ನಾನು ಅಳವಡಿಸ್ಕೋತೀನಿ. ಯಾವುದೇ ರೀತಿ ಉಳುಮೆ ಬೇಕಾಗಿಲ್ಲ ತೋಟಗಾರಿಕೆಗಳಿಗೆ. ದಯವಿಟ್ಟು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೈಜತೆಯನ್ನು ತಿಳಿಸೋಣ ಕನ್ನಡ ಜನತೆಗೆ, ನೈಜತೆಗಳನ್ನ ಸಾರೋಣ. ಜೀವಾಮೃತ ಒಂದೇ ಸಾಕು ಅಂತ ನಾವು ಪ್ರೂವ್ ಮಾಡೋಣ. ಯಾವುದೇ ರೀತಿ ಹೊರಗಡೆಯಿಂದ ಒಂದು ನಾಟಿ ಹಸು ಇದ್ದರೆ ಒಂದು ಜೀವಾಮೃತ ಮಾಡಿಕೊಂಡು ಇಡೀ 1 ಎಕರೆ ತೋಟನ ಅದ್ಧೂರಿಯಾಗಿ ಬೆಳೆಸ್ಬೋದು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಸುಳ್ಳಿಗೆ ಅವಕಾಶ ಇಲ್ಲ. ಯಾವುದೇ ರೀತಿ ಆಮಿಷಗಳಿಗೆ ನಾವು ಬಲಿಯಾಗ್ದೇ ಹೊರಗಡೆಯಿಂದ ಕೊರಕೆ ಗೊಬ್ಬರ ಆಗಲಿ, ರಾಸಾಯನಿಕ ಆಗಲಿ, ಉಳುಮೆಗೆ ಬೇಕಾಗಿರುವಂಥ ಟಿಲ್ಲರ್ಗಳೇ ಆಗಲಿ ಯಾವುದು ಬೇಕಾಗಿಲ್ಲ. ಕೇವಲ ಒಂದು ಬ್ರಷ್ ಕಟ್ಟರ್ ನನಗೆ ಬೇಕಾಗುತ್ತೆ. ಯಾಕೆ ಅಂದರೆ ಕಳೆಯನ್ನು ಮುಚ್ಚಿಗೆ ಮಾಡೋಕ್ಕೋಸ್ಕರ ಅದನ್ನು ಉಪಯೋಗಿಸ್ತೀವಿ. ಅದು ಬಿಟ್ರೆ ಮುಂದಿನ ದಿನಗಳಲ್ಲಿ ಅದು ಕೂಡ ಬಂದಾಗುತ್ತೆ. ಯಾಕೆ ಬಂದಾಗುತ್ತೆ ಅಂದರೆ ತೋಟ ಮೇಕೋದ ಮೇಲೆ ಕಳೆಗಳು ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರನೇ ಈ ಕೋಕೋ, ಮೆಣಸು, ಏಕದಳದಲ್ಲಿ ದ್ವಿದಳ, ಜೀವಾಮೃತ ಇದಿಷ್ಟು ನಮ್ಮ ಸುಭಾಷ್ ಪಳ್ಳೆಕರ್ ಹೇಳಿರೋದು. ಆ ತತ್ವಗಳನ್ನ ಪಾಲಿಸ್ತಾ ನಾನು ಇವತ್ತು ಆರೋಗ್ಯಕರವಾದ ತೋಟವನ್ನು, ಮಣ್ಣನ್ನು ಉಳಿಸ್ತಾ ಒಂದು ನಾಟಿ ಹಸು ಇಡೀ ತೋಟವನ್ನು ಇವತ್ತು ಮೇಂಟೈನ್ ಮಾಡ್ತೈತೆ. ಇವತ್ತಿನ ಯುವ ಜನತೆಗೆ, ಇವಾಗ ಯಾರು ಕೃಷಿಗೆ ಬರ್ತಾಯಿದ್ದಾರೆ ಅಂಥವ್ರಿಗೆ ಇದು ತುಂಬ ಅನುಕೂಲವಾದ ಮಾಹಿತಿಗಳು. ದಯವಿಟ್ಟು ವೀಡಿಯೋಗಳನ್ನ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಇರೋದು ಸತ್ಯವನ್ನು ಹೇಳೋಕ್ಕೆ, ಸತ್ಯವನ್ನು ತಿಳಿಸೋದಕ್ಕೆ ಅಂತಲೇ ನಾನು ಈ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದೇ ನನ್ನ ಸ್ಟುಡಿಯೋ. ಇಲ್ಲಿ ಕೂತ್ಕೊಂಡೆ ನಾನು ಹಳೆ ವೀಡಿಯೋಗಳೆಲ್ಲ ಮಾಡೋದು. ನಾನೆಲ್ಲೂ ಕೂಡ ಹೊರಗಡೆ ಹೋಗಿ ಅದಕ್ಕೆ ಅಂತ ಖರ್ಚು ಮಾಡಿಕೊಂಡು ವಿಡಿಯೋ ಮಾಡ್ತಾಯಿಲ್ಲ. ನಿಮ್ಮ ನೈಜತೆಗಳನ್ನ ತೋರಿಸ್ತಾ, ನನ್ನ ತೋಟದ ಸೌಂದರ್ಯವನ್ನು ತೋರಿಸ್ತಾ, ಇಲ್ಲೇ ನಾನು ಪ್ರಾಕ್ಟಿಕಲಾಗಿ ನಾನು ಏನು ಮಾಡ್ತೀನಿ ಅದನ್ನು ತೋರಿಸ್ತಾ ನಿಮಗೆ ಸತ್ಯವನ್ನು ತಿಳಿಸೋಕ್ಕೋಸ್ಕರನೇ ಈ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು. ಈ ಮಧು ನಿಮ್ಮವರು, ನಿಮ್ಮ ಹಳ್ಳಿಯವನು ಅಂತ ಹೇಳಿ ಎಲ್ಲರಿಗೂ ಸಾರಿ, ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಈ ವಿಡಿಯೋಗಳನ್ನ ತಲುಪಿಸಿ ಸತ್ಯವನ್ನು ತಿಳಿಸೋಣ. ಇನ್ನೂ ಹೆಚ್ಚು ಯುವಕರುಗಳು ಈ ಕೃಷಿಗೆ ಬರಲಿ, ಈ ಕೃಷಿನ ಅಳವಡಿಸ್ಕೊಳ್ಳಿ. ಲೇಬರ್ನ ಮುಂದಿನ ದಿನಗಳಲ್ಲಿ ಲೇಬರ್ನ ಸಮಸ್ಯೆಗಳು, ಯಂತ್ರಗಳ ಅನಾವಶ್ಯಕವಾದ ಯಂತ್ರಗಳು, ಅದಕ್ಕೆ ಟ್ರಾನ್ಸ್ಪೋರ್ಟು, ಡೀಸೆಲ್ಲು, ಆಳು ಮೂಳು, ಟೈರ್ ಕಂಪ್ನಿಗಳು ಎಲ್ಲ ಒಂದಕ್ಕೊಂದು ಲಿಂಕ್ ಇದೆ. ಇದೆಲ್ಲ ಭೂಮಿಗೆ ಡ್ಯಾಮೇಜ್ ಮಾಡಿ ಇವತ್ತು ನಾವು ಎಲ್ಲೋ ಒಂದು ಕಡೆ ಪ್ರಾಣಿ ಸಂಕುಲಗಳನ್ನ ಹಾಳು ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತದೆ. ದಯವಿಟ್ಟು ಪ್ರಾಣಿಗಳಿಗೂ ಬದುಕೋಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಆ ಪ್ರಾಣಿಗಳಿಗೂ ಒಂದು ಜೀವನ ಇದೆ. ಅವುಗಳಿಂದ ನಾವು, ನಮ್ಮಿಂದ ಅವಲ್ಲ, ಅವುಗಳಿಂದ ನಾವು.
ಅವಿದ್ರೇ ನಮ್ಮ ಪ್ರಕೃತಿ ಉಳಿಯೋದು. ಆ ಪ್ರಕೃತಿ ಉಳಿಸೋಕ್ಕೋಸ್ಕರ ಈ ಯಂತ್ರಗಳನ್ನ ಅತ್ಯಂತ ಕಡಿಮೆ ಮಾಡಿ ನಾವು ನಮ್ಮ ಭಾರತ ಪರಂಪರೆಯನ್ನು ಉಳಿಸಬೇಕಾಗಿದೆ. ನಮ್ಮ ಗೋಮಾತೆಯ ಸೇವೆಗಳನ್ನ ನಾವು ಪಡ್ಕೋಬೇಕಾಗಿದೆ. ಅದು ಸೇವೆ ನಿಷ್ಕಲ್ಮಶವಂತ ಗೋಮಾತೆಯ ಸೇವೆಗಳು ನಿಷ್ಕಲ್ಮಶವಾಗಿರುತ್ತದೆ. ಅದರ ಹಾಲು, ಬೆಣ್ಣೆ, ತುಪ್ಪ ತುಂಬ ಅದ್ಭುತವಾಗಿರುತ್ತೆ. ನಮ್ಮ ನಾಟಿ ಹಸುಗಳು ಇವತ್ತು ನಶಿಸಿ ಹೋಗುವಂಥ ಕಾಲದಲ್ಲಿದ್ದೀವಿ. ಅದ್ರದ ಸಗಣಿ ಮತ್ತು ಅದರ ಗಂಧ ನಾನು ನೋಡಿದಂಗೆ 4 ವರ್ಷದಿಂದ ತುಂಬ ಅದ್ಭುತವಾದ ಒಂದು ಪ್ರಕೃತಿಗೆ ಅತ್ಯಂತವಾದ ಅಮೂಲ್ಯವಾದ ಒಂದು ಕೊಡುಗೆಯನ್ನು ಸಾರ್ತಾ ಹೋಗ್ತಿದೆ. ಇಷ್ಟು 17 kg 18 kg ಕಾಳುಗಳಿಗೆ ಒಂದೇ ಒಂದು ಡ್ರಾಪು ಗೊಬ್ಬರನೇ ಇಲ್ದೇ ಒಂದು ನಾಟಿ ಹಸು ಸಗಣಿ ಗಂಧ ಜೀವಾಮೃತ ಇಷ್ಟು ಒಂದು ಕೆಲಸವನ್ನು ಮಾಡುತ್ತೆ ಅಂದರೆ ಇದರಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನೀವೇ ಒಂದು ಯುಟಿಲೈಸ್ ಮಾಡ್ಕೋಬೇಕು. ಈ ಜೀವಾಮೃತ ಅನ್ನೋದು ಒಂದು ಅದ್ಭುತವಾದ ಶಕ್ತಿ. ಈ ಶಕ್ತಿ ಮುಂದೆ ನಾವು ಯಾವುದೇ ರಾಸಾಯನಿಕಗಳೇ ಆಗಲಿ, ಯಾವುದೇ ಕೊರಕೆ ಗೊಬ್ಬರಗಳಾಗಲಿ ವರ್ಕು ಮಾಡಲ್ಲ. ಅಷ್ಟು ಕೋಟಿ ಸೂಕ್ಷ್ಮಜೀವಿಗಳು ನಮ್ಮ ನಾಟಿ ಹಸು ಸಗಣಿಯಲ್ಲಿರುತ್ತೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಎಲ್ಲರೂ ದಯವಿಟ್ಟು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಇಲ್ಲಿವರೆಗೆ 850ರಿಂದ 860 ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇನ್ನೇನು ಸ್ವಲ್ಪ ಸಮೀಪದಲ್ಲಿದ್ದೀನಿ 1000 ಜನಕ್ಕೆ ಹೋಗೋಕ್ಕೆ. ದಯವಿಟ್ಟು ಅದನ್ನು ಅನುಕೂಲ ಮಾಡಿಕೊಟ್ರೆ ಅದರಲ್ಲಿ ಬರುವಂಥ ಏನು ಒಂದು ಸ್ವಲ್ಪ ಹಣ ಏನಾದ್ರು ಬಂದರೆ ಅದನ್ನು ನಾನು ಇದೇ ಭೂಮಿಲಿ ಟೆಕ್ನಾಲಜಿಗಳನ್ನ ಉಪಯೋಗಿಸ್ತಾ ಕ್ಲಿಯರಿಟಿ ಆದ ವೀಡಿಯೋಗಳನ್ನ ನಾನು ಮಾಡ್ತಾ ನಿಮಗೆ ಸತ್ಯ ಸಂಗತಿಗಳನ್ನ ತಿಳಿಸ್ತಾ ಹೋಗ್ತೀನಿ. ಎಲ್ಲರೂ ಕೂಡ ಈ ಕೃಷಿಲಿ ಅದ್ಧೂರಿಯಾದ ಜೀವನ ಮಾಡ್ಬೋದು ಮತ್ತು ಆರೋಗ್ಯಕರವಾದ ಮಣ್ಣನ್ನು ಉಳಿಸ್ಬೋದು. ಆರೋಗ್ಯಕರವಾದ ಪ್ರಾಣಿಗಳು ಸಂಕುಲಗಳು ಉಳಿತವೆ, ಪ್ರಾಣಿ ವೈವಿಧ್ಯತೆ ಉಳಿತದೆ. ನಿಮ್ಮ ತೋಟಗಳಲ್ಲಿ ಜೇನು ಪೆಟ್ಟಿಗೆಗಳು ಇಡೋದಕ್ಕಿಂತ ಜೇನು ಹುಳಗಳು ಬಂದು ತಾವೇ ಒಂದು ಮರಗಳಿಗೆ ಒಂದು ಕಟ್ಟುವಂಥ ಪ್ರಕ್ರಿಯೆಗಳಾಗುತ್ತೆ. ರಾಸಾಯನಿಕ ಬಳಕೆಗಳು ನಿಂತು ಹೋಗುತ್ತೆ. ಇವೆಲ್ಲ ಒಂದು ಅನುಕೂಲ ಇದೆ. ದಯವಿಟ್ಟು ಎಲ್ಲರೂ ಈ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂಥ ಸನ್ನಿವೇಶಗಳನ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಹೇಳ್ತಾ ತೋರಿಸ್ತಾ ಹೋಗ್ತಾ ಇರ್ತೀನಿ. ಎಲ್ಲರೂ ಇದನ್ನು ಪ್ರಾಮಾಣಿಕವಾಗಿ ಪಾಲಿಸಿದ್ರೆ ನಾವು ಮುಂದಿನ ಯುವ ಪೀಳಿಗೆಗಳಿಗೆ ಮತ್ತು ಮುಂದೆ ಬತಾರುವಂಥ ಕೃಷಿಕರಿಗೆ ಅನುಕೂಲವಾಗುತ್ತೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳಕ, ಜೈ ಭೂಮಾತಾ.